ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊಸ ಸಿನಿಮಾ ರಿವ್ಯೂಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತೊಂದು ಮೈಂಡ್ ಬ್ಲೋಯಿಂಗ್ ಥ್ರಿಲ್ಲರ್ ಸಿನಿಮಾ ನೋಡಿದ್ದೀನಿ. ಸಿನಿಮಾ ಹೆಸರು ಬಂದುಬಿಟ್ಟು ಪೋರ್ಥೋಸಿಲ್ ಅಂತ. ಸಾಕಷ್ಟು ಜನ ಸಿನಿಮಾನ ನೋಡಿದ್ದಾರೆ ಅನ್ಕೋತೀನಿ. ನೋಡಿಲ್ಲ ಅಂದರೆ ನೋಡ್ಬೋದು. ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಸೋನಿ ಲೀವಲ್ಲಿ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. ಫೈನಲ್ ಒಂದು ತಮಿಳ್ ಸಿನಿಮಾನ ನಾನು ನೋಡ್ತಾ ಇರಬೇಕಾದ್ರೆ ಫ್ಲಾಶ್ ಆಯಿತು. ಇದು ಒನ್ ಆಫ್ ದ ಟಾಪ್ ಥ್ರಿಲ್ಲರ್ ಮೂವಿಗಳಲ್ಲಿ ಒನ್ ಆಫ್ ದ ಟಾಪ್ ಅಷ್ಟಲ್ಲಿದೆ. ನಾನು ಕೂಡ ಇಂಟ್ರೆಸ್ಟಿಂಗ್ ನೋಡಿದೆ. ಅವಾಗ ನಮ್ಗೆ ರಿಯಲೈಸು, ಈ ಫಿಲಮ್ನ ಮುಂಚೆನೇ ನೋಡಿದ್ದೆ, ಬಿಫೋರ್ 2 or 3 ಮಂತ್ ನೋಡಿದ್ದೆ ಅಂತ. ಬಟ್ ಮತ್ತೆ ನೋಡಿದೆ. ಆ ಸಿನಿಮಾ ಬಗ್ಗೆ ನಿಮಗೆ ರಿವ್ಯೂನ ಮಾಡ್ತಾ ಇದ್ದೀನಿ. ಒಂದು ಮೈಂಡ್ ಬ್ಲೋಯಿಂಗ್ ಥ್ರಿಲ್ಲರ್ ಸಿನಿಮಾ. ಸಾಕಷ್ಟು ಇಂಟ್ರೆಸ್ಟಿಂಗ್ ಕುತೂಹಲಕಾರಿ ಸಂಗತಿ ಬರ್ತದೆ. ನಾನು ಈಗಲೇ ನಿಮ್ಮ ಕಥೆನ ರಿವ್ಯೂ ಮಾಡಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಶರತ್ ಕುಮಾರ್ ಅವರು, ನಮಗೆ ಗೊತ್ತಿರೋ ತಮಿಳು ಶರತ್ ಕುಮಾರ್ ಅವರು, ಅದೇ ರೀತಿ ಅಶೋಕ್ ಸೆಲ್ವನ್ ಅವರು ಆ್ಯಕ್ಟಿಂಗ್ ಮಾಡಿ, ವಿಘ್ನೇಶ್ ಅದೇ ರೀತಿ ಪ್ರಕಾಶ್ ಅವರು ಡೈರೆಕ್ಷನ್ ಅದೇ ರೀತಿ ರಿಟರ್ನ್ ಮಾಡಿರೋ ಸಿನಿಮಾ ಬಂದುಬಿಟ್ಟು ಪೋರ್ಥೋಸಿಲ್. ಒಂದು ಬ್ಯೂಟಿಫುಲ್ ಥ್ರಿಲ್ಲರ್ ಮೂವಿ. ಇನಿಷಿಯಲ್ ಸ್ಟೇಜಲ್ಲಿ ಫಸ್ಟ್ ಹಾಫಲ್ಲಿ ನನಗೆ ಭಾಳ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅನ್ಸರು ಕೂಡ ಗುಡ್ ಪಿಕಪ್ ಕೊಡುತ್ತೆ. ಬಟ್ ಮಿಡಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ವರೆಗೂ ನಿಮಗೆ ಮೈಂಡ್ ಬ್ಲೋಯಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಸೀನ್ಸ್ಗೂ ಇಂಟ್ರೆಸ್ಟಿಂಗ್ ಕೊಡ್ತದೆ, ಮುಂದೆ ಏನಾಗುತ್ತೆ ಅಂತ. ಆಫ್ಟರ್ ಸೆಕೆಂಡ್ ಹಾಫ್ ನಂತರ ಒಂದು ಟ್ವಿಸ್ಟ್ ಬರುತ್ತೆ. ಕತೆ ಇಲ್ಲಿ ಎಂಡ್ ಆಗುತ್ತೆ ಅನ್ನೋಕ್ಕಿದ್ರೆ ಅದ್ರ ಮೇಲೆ ಇನ್ನೊಂದು ಟ್ವಿಸ್ಟ್ ಕೂಡ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸು, ಕೊಲೆ ಹಿಂದೆ ಏನು ನಡೀತು, ಕೊಲೆ ಮೋಟಿವ್ ಹೇಗೆ, ಅದ್ರ ಬಗ್ಗೆ ಸಾಕಷ್ಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಚೆನ್ನಾಗಿ ಸ್ಟಡಿ ಕೂಡ ಮಾಡಿದ್ದಾರೆ. ಡಿಫ್ರೆಂಟ್ ಕ್ಯಾರೆಕ್ಟರ್ ಕೂಡ ಬರ್ತವೆ, ಡಿಫ್ರೆಂಟ್ ಆಸ್ಪೆಕ್ಟ್ ಕೂಡ ಬರ್ತವೆ. ಮೇನಾಗಿ ಕೊಲೆಗಳು, ಸಾಲು ಕೊಲೆಗಳು ನಡೀತಿದ್ದಾವೆ, ಒಂದೇ ರೀತಿಯಲ್ಲಿ ಕೂಡ ನಡೀತಾ ಇದ್ದಾವೆ. ಅದಕ್ಕೆ ಒಂದು ಚೂರು ಕ್ಲೂ ಸಿಗ್ತಿಲ್ಲ, ಯಾರು ಅಂತ ಪೊಲೀಸ್ನವರು ಕ್ಲೂ ನೋಡೋಕೆ ಹೋಗ್ತಾರೆ. ಆಗ ಅವರಿಗೆ ಒಂದು ಚಿಕ್ಕ ಮಾಹಿತಿ ಸಿಗುತ್ತೆ. ಹಳೆ ಕ್ರಿಮಿನಲ್ಗಳು, ಹಳೆ ಕೊಲೆಗಳನ್ನ ಹುಡ್ಕೊಂಡು ಹೋಗ್ತಾರೆ. ಆಗ ಅವರಿಗೊಂದು ಮೇನ್ ಕ್ಲೂನ ಸಿಗುತ್ತೆ. ಆ ಮೇನ್ ಕ್ಲೂ ನಡ್ಕೊಂಡು ಅಕ್ಯೂಸ್ನ ಹುಡುಕ್ತಾ ಹೋಗ್ತಾರೆ. ಅಕ್ಯೂಸ್ನ ಹುಡುಕಿ ನಂತರ ಎಲ್ಲ ವಿಚಾರಣೆ ಮಾಡಿ ಎಲ್ಲ ಇದು ಮಾಡಿದಷ್ಟು ನಂತರ ಅಕ್ಯೂಸಿಂದ ಇನ್ನೊಂದು ಮೇನ್ ಕ್ಲೂ ಬರುತ್ತೆ. ಆ ಕ್ಲೂಯಿಂದನೇ ಅವರು ಫೈನಲ್ ಕಥೆನ ಇದು ಮಾಡ್ತಾರೆ. ಈ ಹಿಂದೆ ಕೆಲವು ಘಟನೆಗಳು ಕೂಡ ನಡೆದಿದ್ವು, ಈಗ ಕೆಲವು ಘಟನೆಗಳು ಕೂಡ ನಡೆದಿದ್ದಾವೆ. ಮೀನ್ಸ್ ಈ ಹಿಂದೆ ಕೆಲವು ಮರ್ಡರ್ಗಳು ಕೂಡ ನಡೆದಿದ್ವು, ಈಗ ಕೆಲವು ಮರ್ಡರ್ ಕೂಡ ನಡೆದಿದ್ದಾವೆ. ಅದಕ್ಕೂ ಸಂಬಂಧ ಏನು, ಲಿಂಕ್ ಏನು, ಇದರ ಹಿಂದೆ ಯಾರು ಅನ್ನೋದನ್ನ ಸಾಕಷ್ಟು ನಮಗೆ ತಲೆ ಹುಳ ಬಿಡ್ತದೆ. ಸೇಮ್ ರಾಜ್ ಮೂವಿಲಿ ಹೇಗಿತ್ತು ಅದೇ ರೀತಿ ತಲೆ ಹುಳ ಬಿಡುತ್ತೆ. ಯಾರು ಮೋಟಿವ್, ಯಾರು ಥ್ರಿಲ್ಲಿಂಗ್ ಎಫೆಕ್ಟ್ ಏನು, ಕೊಲೆ ಮಾಡಿದ್ದೇನಕ್ಕೆ, ಅದಕ್ಕೆ ರೀಸನ್ ಏನು ಅನ್ನೋದನ್ನ ಹುಡ್ಕೊಂಡು ಹೋಗ್ತಾರೆ. ಇಂಟ್ರೆಸ್ಟಿಂಗ್ ಬಂದ್ಬಿಟ್ಟು ಕೆಲವೊಂದು ಇನ್ಸಿಡೆಂಟ್ಗಳು, ಕೆಲವೊಂದು ಇಶ್ಯೂಸ್ಗಳು, ಮೋಟಿವ್ ಈ ರೀತಿ ಇದೆ, ಒಂಟಿತನ ಈ ರೀತಿ ಮೋಟಿವ್ ಇದೆ, ಯಾರೋ ಒಬ್ಬರಿಂದ ಈ ರೀತಿ ತೊಂದರೆ ಒಳಗಾಗಿ ಮೋಟಿವ್ ಹಿಡ್ಕೊಂಡು ಈ ರೀತಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕೊಲೆ ಮರ್ಡರೇ ತಪ್ಪೆ. ಅದರಿಂದ ಮೋಟಿವ್ ಏನು, ಅದರಿಂದ ಯಾಕೆ ಮರ್ಡರ್ ಆಯಿತು ಅನ್ನೋದು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಒಂದು ಒಳ್ಳೆಯ ಸಿನಿಮಾನ ನೋಡ್ತೀವಿ. ಸಿನಿಮಾನ ಥಿಯೇಟ್ರಿಗೆ ಹೋಗಿದ್ರೆಲ್ಲ ಕೂತಿದ್ರು, ಗಟ್ಟಿಯಾಗಿ ಸೀಟ್ ನಡ್ಕೊಂಡ್ಬಿಟ್ಟು ಫುಲ್ಲು ಸಿನಿಮಾ ನೋಡ್ಬೋದು, ಅಷ್ಟು ರೋಮಾಂಚಕಾರಿಯಾಗುತ್ತೆ. ನನಗೆ ಮೇಯ್ನಾಗಿ ಥ್ರಿಲ್ಲರ್ ಮೂವೀಸ್ ಕೂಡ ಇಷ್ಟ, ಯಾಕಂದರೆ ಡಿಫ್ರೆಂಟ್ ಟ್ವಿಸ್ಟ್ಗಳು ಕೂಡ, ಟರ್ನ್ಗಳು ಕೂಡ ಇರ್ತವೆ. ಎಲ್ಲ ಸಿನಿಮಾಗಳು, ಎಲ್ಲ ಥ್ರಿಲ್ಲರ್ ಮೂವಿಗಳಲ್ಲೂ ಕೂಡ ಕೊಲೆ ಮರ್ಡರ್ ಕೂಡ ಕಾಮನ್. ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಯಾವ ವೇಯಲ್ಲಿ ತೋರಿಸ್ತಾರೆ, ಪೀಪಲ್ಸ್ಗೆ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ, ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೂಡ ಇರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ವಾಚಬಲ್ ಮೂವಿ ಪೋರ್ಥೋಸಿಲ್. 2 ರಿಂದ 3 ಕೋಟಿ ಆಗಿ 50 ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ. ನಿಮ್ಮ ಥ್ರಿಲ್ಲರ್ ಮೂವಿಗಳು ಇಷ್ಟಪಡೋದಾದ್ರೆ ನಿಮಗೆ ಖಂಡಿತ ಒಂದು ಬೆಸ್ಟ್ ವಾಚಬಲ್ ಮೂವಿ ಅಂತ ಇಷ್ಟಪಡ್ತೀನಿ. ಬೇರೆಯವ್ರಿಗೆ ನಿಮ್ಮ ಇಷ್ಟ. ಇದು ಇವತ್ತಿನ ರಿವ್ಯೂ. ಥ್ಯಾಂಕ್ ಯು.